ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಪಾಪದು ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ ಅಂತ ಹಾಸ್ಪಿಟಲ್ಗೆ ಹೋಗಿರಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ತೋರ್ಸೋಣ ಅಂತ ಹಾಸ್ಪಿಟಲ್ಗೆ ಹೋಗಿದ್ದು. ಬಟ್ ಅಲ್ಲಿ ಟೆಸ್ಟ್ ಮಾಡಿದಾಗ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ ಅಂತ ಗೊತ್ತಾಯಿತು. ಮತ್ತು ನಮಗೆ 10ಗೆ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳಿದರು. ನೋಡಿ, ಇಲ್ಲಿ 10/7/2023ಗೆ ನಾನು ಹಾಸ್ಪಿಟಲ್ಗೆ ಹೋದೆ. ಆವಾಗ ನನಗೆ 6 ವೀಕ್ಸ್ 1 ಡೇಸ್ ಆಗಿತ್ತು. ಆಗ ನನಗೆ EDD ಡೇಟ್ ಕೊಟ್ಟಿದ್ದು 3/3/24ಗೆ ನನಗೆ EDD ಡೇಟ್ ಕೊಟ್ಟಿದ್ದರು. FHR ಪಾಪುದು ಹಾರ್ಟ್ ಬೀಟ್ ಬಂದುಬಿಟ್ಟು 116 ಇತ್ತು. ಇನ್ನೆಲ್ಲನೂ ಕೂಡ ನಾರ್ಮಲ್ ಇತ್ತು. ಫಸ್ಟು ಸ್ಕ್ಯಾನಲ್ಲೇ ನಮಗೆ ಸಿಂಗಲ್ ಬೇಬಿನ ಅಥವಾ ಟ್ವಿನ್ಸಾ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಮತ್ತು ನೋಡಿ, ಇಲ್ಲಿ ಜಸ್ಟ್ ಏನಪ್ಪ ಚಿಕ್ಕದಾಗಷ್ಟೇ ಇರುತ್ತೆ ಪಾಪುದು ಪಿಕ್ಚರ್ಸ್ ಎಲ್ಲನ ನೋಡಿ. ಪಿಕ್ಚರ್ಸಲ್ಲಿ ನಮಗೆ ಏನೂ ಗೊತ್ತಾಗಲ್ಲ, ಜಸ್ಟು ಇಮ್ಯಾಜ್ ಅಷ್ಟೇ ಕಾಣಿಸುತ್ತೆ. ಅದು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ನಾನು ನೆಕ್ಸ್ಟು 3 ಮಂತ್ಸಲ್ಲಿ ಸ್ಕ್ಯಾನ್ ಮಾಡಿಸ್ದೆ. ಆಗ 19/8/2023ಗೆ ನಾನು ಸ್ಕ್ಯಾನ್ ಮಾಡಿಸ್ದೆ. ಆಗ ನನಗೆ 12 ವೀಕ್ಸ್ 1 ಡೇಸ್ ಆಗಿತ್ತು. ಮತ್ತು EDD ಡೇಟ್ ಕೂಡ ಅಷ್ಟೇ 3/3/24 ಇತ್ತು. FHR ಬಂದುಬಿಟ್ಟು 164 ಇತ್ತು. ಪಾಪುದು ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇತ್ತು. ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇತ್ತು ಅಂತ ಹೇಳಿದ್ರು. ನೆಕ್ಸ್ಟು ಪಾಪು ಪಿಕ್ಚರ್ಸು ಇದರಲ್ಲಿ 3 ಮಂತ್ಸಲ್ಲಿ ಅಲ್ಲೇ ಪಾಪು ತುಂಬಾ ಗ್ರೋತ್ ಆಗಿರುತ್ತೆ. ಹಾಗಾಗಿ ಪಾಪು ಪಿಕ್ಚರ್ಸ್ ಕೂಡ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ವಲ್ಪನೇ ಕಾಣಿಸುತ್ತೆ ಇದರಲ್ಲಿ, ಮತ್ತು ಇದರಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಪಿಕ್ಚರ್ಸು. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಮಗೆ ಏನೂ ಅಷ್ಟಾಗಿ ಪಿಕ್ಚರ್ಸಲ್ಲಿ ಗೊತ್ತಾಗಲ್ಲ. ನೆಕ್ಸ್ಟು ನಾನು ಸ್ಕ್ಯಾನ್ ಮಾಡಿಸಿದ್ದು 5 ಮಂತ್ಸಲ್ಲಿ 20/10/2023ಗೆ ನಾನು ಸ್ಕ್ಯಾನ್ ಮಾಡಿಸ್ದೆ. ಆವತ್ತು ನನಗೆ ಸ್ಕ್ಯಾನಿಂಗಿಗೆ ಹೇಳಿದರು. ಆಗ ನನಗೆ 20 ವೀಕ್ಸ್ 6 ಡೇಸ್ ಆಗಿತ್ತು. ನೆಕ್ಸ್ಟು FHR ಪಾಪುದು ಹಾರ್ಟ್ ಬೀಟ್ ಬಂದುಬಿಟ್ಟು ಮತ್ತೆ ಕಡಿಮೆ ಆಗಿದೆ, 155 ಇತ್ತು. ಮತ್ತು ಪಾಪುದು ವೆಯ್ಟ್ ಬಂದುಬಿಟ್ಟು 408 ಇದೆ, ±60 ಗ್ರಾಮ್ಸ್ ಇದೆ. ಇದು ± ಅಂದರೆ ವೇಸ್ಟ್ ಇರುತ್ತಲ್ವ, ಅದಕ್ಕೆ ± ಅಂತ ಕೊಟ್ಟಿರ್ತಾರೆ ಅಷ್ಟೇ. ಅದೇನು ಇದು ವೇಸ್ಟ್ ಅಷ್ಟೇ, ಅದೇನು ಇದು ಎಫೆಕ್ಟ್ ಆಗಲ್ಲ. ಮತ್ತು ನನಗೆ ಆವಾಗಲೂ ಕೂಡ 5 ಮಂತ್ಸಲ್ಲಿ ಸ್ಕ್ಯಾನ್ ಮಾಡಿದಾಗಲೂ ಕೂಡ ನನಗೆ EDD ಡೇಟ್ ಬಂದುಬಿಟ್ಟು 3/3/24ಗೆ ಇತ್ತು. ನೆಕ್ಸ್ಟ್ ಎಲ್ಲ ನಾರ್ಮಲ್ ಇತ್ತು. ಪ್ಲೆಸೆಂಟನೂ ಅಷ್ಟೇ ಎಲ್ಲ ನನಗೆ ಲೋ ಕೆಳಗಡೆನೇ ಇತ್ತು. ನನಗೆ ಗ್ರೇಟ್ 1 ಇತ್ತು ಮೆಟರ್ನಿಟಿ. ಎಲ್ಲನೂ ನಾರ್ಮಲ್ ಇದೆ 5 ಮಂತ್ಸಲ್ಲೂ ಕೂಡ. ನನಗೆ ನೆಕ್ಸ್ಟು ಸ್ಕ್ಯಾನ್ ಮಾಡಿಸೋವಾಗ ಹೆಂಗೆ ಅಂತ ಹೇಳ್ಬೋದು. ಮತ್ತು ಈ ಸ್ಕ್ಯಾನಲ್ಲಿ ಪಾಪುದು 5D ಸ್ಕ್ಯಾನ್ ಮಾಡಿಸ್ತಾರೆ. ಆವಾಗ 1 ಡೇ ಫುಲ್ ಎಲ್ಲ ಹಾಸ್ಪಿಟಲಲ್ಲೇ ಆಗುತ್ತೆ ನೋಡಿ. ಬಟ್ ಆದರೆ ನನಗೆ ಅದು ಮಾಡಿಸೋದಕ್ಕೆ ಆಗಲಿಲ್ಲ, ಯಾಕಂತಂದರೆ ಸ್ವಲ್ಪ ರೀಸನ್ ಇದೆ, ಅದು ಹಂಗಾಗಿ ಮಾಡಿಸೋದಕ್ಕಾಗಲಿಲ್ಲ. ನಾನು ನಾರ್ಮಲ್ ಸ್ಕ್ಯಾನೇ ಮಾಡಿಸ್ದೆ. ಆವಾಗ ನೋಡಿ, ಪಾಪುದು ಬೋನ್ ಎಲ್ಲ ನೀಟಾಗಿ ಕಾಣುತ್ತೆ, ಹೆಂಗೆ ಗ್ರೋ ಆಗಿದೆ ಎಲ್ಲನೂ. ಅಷ್ಟಾಗಿ ಏನೂ ಇದರಲ್ಲೂ ಕೂಡ ಗೊತ್ತಾಗಲ್ಲ ಪಾಪುದು ಯಾವುದು ಬೇಬಿ ಅಂತಲೂ ಕೂಡ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವ ಹಾಸ್ಪಿಟಲ್ಗೆ ಹೋದರೂ ಕೂಡ ಅವರು ಮೆನ್ಷನ್ ಮಾಡೋಂಗಿಲ್ಲ, ಆ್ಯಕ್ಚುಲಿ ಮಾಡೋದು ಕೂಡ ಇಲ್ಲ ಅವರು. ನೆಕ್ಸ್ಟು ನಾನು ಸ್ಕ್ಯಾನ್ ಮಾಡಿಸಿದ್ದು 7 ಮಂತ್ಸಲ್ಲಿ 4/12/2023ಗೆ ನಾನು ಸ್ಕ್ಯಾನ್ ಮಾಡಿಸ್ದೆ. ಮತ್ತು 7 ಮಂತ್ಸಲ್ಲಿ ಆಗ ನನಗೆ 27 ವೀಕ್ಸು 6 ಡೇಸ್ ಆಗಿತ್ತು. ನೆಕ್ಸ್ಟು ಆವಾಗಲೂ ಕೂಡ ನನಗೆ ಸೇಮೇ ಇತ್ತು. EDD ಡೇಟು 3/3/24ಗೆ EDD ಡೇಟ್ ಇತ್ತು. ಮತ್ತು ಪಾಪುದು ಹಾರ್ಟ್ ಬೀಟು ಮತ್ತೆ ಕಡಿಮೆ ಆಗ್ತಿತ್ತು, 147 ಇತ್ತು ಪಾಪುದು ಹಾರ್ಟ್ ಬೀಟು. ಪಾಪು ವೆಯ್ಟ್ ಬಂದುಬಿಟ್ಟು 1 kg 121 ಗ್ರಾಮ್ ಇತ್ತು. ಆದರೆ ±140 164 ಗ್ರಾಮ್ಸ್ ಇದೆ. ಇದು ವೇಸ್ಟು 164 ಗ್ರಾಮ್ಸು. ಪ್ಲೆಸೆಂಟನೂ ಅಷ್ಟೇ ಲೋಯರಲ್ಲೇ ಇದು. ಆಲೇ 1 ಇದ್ದಿದ್ದು ನನಗೆ ಗ್ರೇಡು 2 ಆಗಿತ್ತು. ಏನು ತೊಂದರೆ ಇಲ್ಲ ಅಂತಲೇ ಕೂಡ ಹೇಳಿದರು. 7 ಮಂತ್ಸಲ್ಲೂ ಕೂಡ ಅಷ್ಟೇ ನಾರ್ಮಲ್ ಇದೆ ಎಲ್ಲ. ಪಿಕ್ಚರ್ ಕೂಡ ನೋಡಿ, ಇಲ್ಲಿ ಪಿಕ್ಚರಲ್ಲಿ ನಮಗೆ ಪಾಪುದು ಇದರಲ್ಲಿ 7 ಮಂತ್ಸಲ್ಲಿ ಫೇಸ್ ಕಾಣುತ್ತೆ ಅಂದರೆ ಕಣ್ಣು ಬಾಯಿ ಸ್ವಲ್ಪ ಕಾಣಿಸ್ತಿದೆ ಇಲ್ಲಿ ಅಷ್ಟೇ, ಇನ್ನೇನು ಗೊತ್ತಾಗಲ್ಲ ನಮಗೆ ಪಿಕ್ಚರಲ್ಲಿ.
ನೀವು ನೋಡ್ಬೋದು ಕಾಣಿಸ್ತಿದೆ, ಅಷ್ಟು ಕ್ಲಿಯರಾಗಿ ಏನೂ ಕಾಣಲ್ಲ ನಮಗೆ. ನೆಕ್ಸ್ಟು ನಾನು ಸ್ಕ್ಯಾನ್ ಮಾಡಿಸಿದ್ದು ನನಗೆ 16th ಸ್ಕ್ಯಾನಿಂಗ್ ಹೇಳಿದರು, ಬಟ್ ನನಗೆ ಪೇಯ್ನ್ ಬಂತು ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ 5/2/2024 ಸ್ಕ್ಯಾನ್ ಮಾಡಿದ್ರು. ಆಗ ನನಗೆ ಸ್ಕ್ಯಾನ್ ಮಾಡಿದಾಗ 35 ವೀಕ್ಸ್ 5 ಡೇಸ್ ಆಗಿತ್ತು. ಮತ್ತು EDD ಡೇಟ್ ಕೂಡ ಅಷ್ಟೇ ಸೇಮೇ ಇದೆ, 3/3/24 ಇದೆ. ಮತ್ತು ಪಾಪುದು FHR ಬಂದುಬಿಟ್ಟು 145 ಇತ್ತು, 145 ಇತ್ತು. ಕಡಿಮೆ ಆಗ್ತಾನೆ ಬರ್ತಿತ್ತು ನಂದು ಪಾಪುದು ಹಾರ್ಟ್ ಬೀಟು. ಮತ್ತು ವೆಯ್ಟ್ ಬಂದುಬಿಟ್ಟು 2 kg 736 ಗ್ರಾಮ್ಸ್ ಇತ್ತು, ±399 ಗ್ರಾಮ್ ಇದೆ. ಇದರಲ್ಲಿ ನನಗೆ ಪ್ಲೆಸೆಂಟಾ ಬಂದುಬಿಟ್ಟು ರೈಟ್ ಸೈಡಲ್ಲಿತ್ತು. ಆಲ್ಮೋಸ್ಟ್ ಎಲ್ಲ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ, ಆಲ್ಮೋಸ್ಟ್ ರೈಟ್ ಸೈಡ್ ಇದ್ದರೆ ಎಲ್ಲ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಬರೀ ಸುಳ್ಳು ಅಷ್ಟೇ. ನನಗೆ ಗರ್ಲ್ ಬೇಬಿನೇ ಆಯಿತು, ರೈಟ್ ಸೈಡ್ ಇದೆ. ಇದರಲ್ಲಿ ಗ್ರೇಡು 2ನೇ ಇದೆ, ಇನ್ನೆಲ್ಲ ನಾರ್ಮಲ್ ಇದೆ ನನಗೆ. ಇದರಲ್ಲಿ ಪಿಕ್ಚರ್ಸು ಅಷ್ಟೇ ನೋಡಿ, ಎಲ್ಲ ಆಲ್ಮೋಸ್ಟು ಗ್ರೋ ಆಗಿರುತ್ತೆ ಪಾಪುದು ಪಿಕ್ಚರ್ಸ್ ಬಂದುಬಿಟ್ಟು. ನೋಡಿ ಪಿಕ್ಚರ್ಸ್ ಅಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗಲ್ಲ, ಕಾಣೋದು ಇಲ್ಲ. ನೀವು ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಷ್ಟು ನಂದು ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟು. ನನಗೆ ಆದರೆ 3/3/24 ನನಗೆ EDD ಡೇಟ್ ಕೊಟ್ಟಿದ್ದು, ಬಟ್ ನನಗೆ ಪಾಪು ಆಗಿದ್ದು 17/2/2024 ಆಯಿತು. ನಂಗೆ ಇನ್ನೂ ಅವ್ರು ಕೊಟ್ಟಿದ್ದ ಡೇಟಿಗೂ ನನಗೂ ಇನ್ನೂ 3 ವೀಕ್ಸ್ ಕೂಡ ಟೈಮ್ ಇತ್ತು, ಬಟ್ ನನಗೆ ಬೇಗನೆ ಆಯಿತು. 9 ಮಂತ್ಸಲ್ಲೇ ನನಗೆ ಪಾಪು ಆಯಿತು. 9 ಮಂತ್ಸ್ ಕಂಪ್ಲೀಟ್ ಆದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ, 9 ಮಂತ್ಸ್ ಒಳಗೇ ಪಾಪು ಆದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಸುಳ್ಳು. ಒಬ್ಬರಿಗೆ ಬೇಗ ಆಗುತ್ತೆ, ಇನ್ನೊಬ್ಬರಿಗೆ ಲೇಟಾಗಿ ಆಗುತ್ತೆ, ಅದು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಸುಮ್ಮನೆ ಹೇಳೋದಕ್ಕೆ ಅಷ್ಟೇ. ನೋಡಿ ಇಲ್ಲಿ 3/3/24 ಕೊಟ್ಟಿದ್ದಾರೆ, ನನಗೆ ಇಲ್ಲಿ ಪಾಪು ಆಗಿರೋದು 17/2/2024 ನನಗೆ ಆಗಿದ್ದು ನಾರ್ಮಲ್ ಡಿಲ್ವರಿ, ಹಂಗಾಗಿ ಬೇಗ ಆಯಿತು ಅಷ್ಟೇ. ಇಷ್ಟು ನನ್ನ ಪಾಪುದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ಗೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಬೇರೆ ಲಾಗಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.